ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ನಿ ದ ಸ. ಸ ರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ನಿ ದ ಸ. ಸ ರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ನಿ ದ ಸ. ಸ ರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ನಿ ದ ಸ. ಕೃಷ್ಣ 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 ಸಾರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ನಿ ದ ಸ. ಸಾರಿ ಗ ಪ ಮ ಗ ಪ ದ ರಿ ಸ ನಿ ದ ಪ ಮ ಗ ರಿ ಸಾರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ನಿ ದ ಸ. ಸಾರಿ ಗ ಪ ಮ ಗ ಪ ದ ರಿ ಸ ನಿ ದ ಪ ಮ ಗ ರಿ ಸಾರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ನಿ ದ ಸ. ಸಾರಿ ಗ ಪ ಮ ಗ ಪ ದ ರಿ ಸ ನಿ ದ ಪ ಮ ಗ ರಿ ಸಾರಿ ಗ ಪ ದ ಸ ನಿ ದ ಪ ದ ಪ ಮ ಗ ರಿ ಸ ನಿ ದ ಸ. ಸಾರಿ ಗ ಪ ಮ ಗ ಪ ದ ರಿ ಸ ನಿ ದ ಪ ಮ ಗ ರಿ ಸ. ಶ್ರೀನಿಧಿ ಕೃಷ್ಣನ್ನ ಕರೆದು ಮುದಿಸುವಳಂತೆ. ಶ್ರೀನಿಧಿ ಕೃಷ್ಣನ್ನ ಕರೆದು ಮುದಿಸುವಳಂತೆ. ಏನು ಸುಕೃತವ ಮಾಡಿದಳು ಯಶೋದೆ ಯಶೋದೆ. ಕಿಟಕ ದುಂಗ ತಕ ಪ್ರಕಟ ಪೂತನ ಕಟಿ ಅಸಮಧುರನ ಮುರನ ಮಟ ಮಟ ಮಾಟ ಮತಿ ಮತಾಂಗನ ಗೆದರಿ ಗುಂ 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 ಕುಂತಲನ ಗುಂ ಘೋರನ ನನ ಗಿಗಿ ಗುಗು ಗುಂ ಸ್ಮಿತ ವಿಸ್ಮರಣ ಗುಂ ಘೋರನ ನನ ಗಿಗಿ ಗುಗು ಗುಂ ಸ್ಮಿತ ವಿಸ್ಮರಣ. ಇಂಥ ಕಿರಣನು ಜಗದೋಳು ಕಂಡಿರ ಇಂಥ ಕಿರಣನು ಜಗದೋಳು ಮಂದಗಮನೆಯರೋಳು ಮಂದಗಮನೆಯರೋಳು ಚಂದಕ್ಕೆ ಚರಳು. ಭಲ ಶಕುನಿ ಭಲ ಭಲ. ಸಾಮ್ರಾಜ್ಞಿ ದ್ರೌಪದಿ ಈಗ ಎನ್ನ ದಾಸಿ. ಸಾಮ್ರಾಜ್ಞಿ ದ್ರೌಪದಿ ಈಗ ಎನ್ನ ದಾಸಿ. ದುಶ್ಯಾಸನ ಎಳೆದುತ ಆ ದಾಸಿಯ. ಪಾಂಚಾಲಿ ನೀನೀಗ ಇವರ ದಾಸಿ. ನೀವೆಲ್ಲ ಗಂಡಸರೇ, ನೀವೆಲ್ಲ ಗಂಡಸರೇ.
पल्लाण्डे अपाञ्चजन्यं पल्लाण्डे पल्लाण्डे ಪಲ್ಲಾಂಡೆ ಎಲ್ಲರ ಮನಸ್ಸನ್ನು ಆವರಿಸಿರ್ತಾನೆ. ಅವನು ಎಲ್ಲಿರ್ತಾನೋ ಅಲ್ಲಿ ಚೈತನ್ಯ ಇದೆ, ಅವನು ಎಲ್ಲಿ ಕುಣಿತಾನೋ ಅಲ್ಲಿ ಆನಂದ ಇದೆ. ಅವನು ಸಾಮಾನ್ಯರಾದಂಥ ಗೋಪಿಯರ ಹೆಗಲ ಮೇಲೆ ಕೈ ಹಾಕಿ ಅವರ ಜೊತೆ ಆಡಿದಂಥ ಲೀಲೆಗಳು, ಆಟಗಳು, ಪಾಠಗಳು, ವಿನೋದಗಳು ಅಸಂಖ್ಯ. ಅಂತಹ ಕೃಷ್ಣ ಕಥೆ ನಮಗೆ ನೋಡಬೇಕು ಅನ್ನುವಂಥ ಆಸೆ ಬಂದಾಗ ನಮ್ಮ ಸತ್ಯನಾರಾಯಣ ರಾಜು ಅವರಿಗೆ ಒಂದು ವಿಷಯವನ್ನು ಕೊಟ್ಟೆ, ಕೃಷ್ಣ ಕಥೆ ಮಾಡಿ ಅಂತ. ಅವರು ಈಗಾಗಲೇ ಏಕಪಾತ್ರ ಅಭಿನಯದ ರಾಮಕಥೆಯನ್ನು ಮಾಡಿ ಎಲ್ಲ ಕಡೆ, ನಾವು ಕನ್ಯಾಕುಮಾರಿಯಲ್ಲಿ ಸ್ವಾಮಿ ರಾಮಾನುಜರ ಶಿಲಾ ವಿಗ್ರಹದ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ನಮ್ಮ ಸತ್ಯನಾರಾಯಣ ರಾಜು ಅಲ್ಲಿಗೆ ಬಂದು ರಾಮಕಥೆಯನ್ನು ನಡೆಸ್ಕೊಟ್ರು. ತಮಿಳುನಾಡಿನ ಗವರ್ನರ್ ರವಿ ಸ್ವಲ್ಪ ಹೊತ್ತಿದ್ದು ಹೊರಡ್ತೀನಿ ಅಂತ ಹೇಳಿದವರು ಪೂರ್ತಿ ಇದ್ದು ರಾಮಕಥೆಯನ್ನು ನೋಡಿ ನಮ್ಮ ಸತ್ಯಾಗೆ ಅಭಿನಂದಿಸಿ ಹೊರಟರು. ಕೃಷ್ಣ ಕಥೆಯೂ ಹಾಗೆ. ನಮಗೆ ಆಸೆ ಇದೆ ಈ ಕೃಷ್ಣ ಕಥೆ ಮನೆ ಮಾತಾಗಬೇಕು, ಭಾರತದ ಎಲ್ಲ ಕಡೆ ಇದು ಪ್ರಚಾರ ಆಗಬೇಕು. ಸ್ವಾಮಿ ರಾಮಾನುಜರ 1000 ವರ್ಷಗಳ ಸಂದರ್ಭದಲ್ಲಿ ನಮ್ಮ ಶ್ರೀಮಠ ಯೋಜನೆ ಮಾಡಿ, ಕಲ್ಪನೆ ಮಾಡಿ, ನಿರ್ಮಾಣ ಮಾಡಿದಂತಹ ರಾಮಾನುಜ ವೈಭವ ಇಡೀ ಭಾರತದ ಎಲ್ಲ ಕಡೆ ಪ್ರಚಾರ ಆಯಿತು. ಅದೇ ರೀತಿ ಕೃಷ್ಣ ಕಥೆಯು ಎಲ್ಲ ಕಡೆ ಇದು ಮನೆ ಮಾತಾಗಲಿ, ಎಲ್ಲರ ಹೃದಯಕ್ಕೆ ಆನಂದವನ್ನು, ಸಾಂತ್ವನವನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ.